ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಮೈಸೂರು ಅರಮನೆ ಆವರಣದಲ್ಲಿರುವಂತಹ ದಸರಾ ಆನೆಗಳು ಅಥವಾ ಏನು ಜಂಬೂ ಸವಾರಿಯಲ್ಲಿ ಭಾಗವಹಿಸುವಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇದೆ. ಮೈಸೂರಿನ ಬನ್ನಿ ಮಂಟಪದವರೆಗೂ ಕೂಡ, ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಪ್ರತಿದಿನ ತಾಲೀಮನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ತಾಲೀಮಿನಲ್ಲಿ ಪ್ರಮುಖವಾದಂತಹ ಘಟ್ಟ ಅಂದರೆ ಭಾರ ಹೊರುವಂತಹ ಅಥವಾ ಭಾರವನ್ನು ಒರೆಸುವಂತಹ ಒಂದು ಪ್ರಕ್ರಿಯೆ ಏನಿದೆ, ಇದು ನಾಳೆಯಿಂದ ಪ್ರಾರಂಭವಾಗುತ್ತೆ. ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಅರಣ್ಯ ಇಲಾಖೆ ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಈಗಾಗಲೇ ಇದನ್ನು ಸೆಣಬನ್ನು ಈಗಾಗಲೇ ಕೆರೆಯ ದಡದಲ್ಲಿರುವಂತಹ ಅಥವಾ ಹೊಳೆ ದಂಡೆಗಳಿರುವಂತಹ ಸೆಣಬನ್ನು ತಂದು ವಿಶೇಷವಾದಂತಹ ಹಗ್ಗವನ್ನು ತಯಾರನ್ನು ಮಾಡಲಾಗಿದೆ. ಇದು ಸಾಕಷ್ಟು ಸ್ಮೂತ್ ಆಗಿರುವಂತಹ ಹಗ್ಗವಾಗಿದೆ. ಇದರಿಂದಾಗಿ ಅಂಬಾರಿಯನ್ನು ಕಟ್ಟುವಾಗಲೂ ಕೂಡ ಸಿಲ್ಕ್ ಅಥವಾ ಕಾಟನ್ ಅಂತ ಏನು ಹೇಳ್ತಾರೆ ಆ ಒಂದು ಹಗ್ಗವನ್ನು ಬಳಸ್ತಾರೆ. ಆದರೆ ತಾಲೀಮಿಗೆ ಈ ಒಂದು ಹಗ್ಗವನ್ನು ಬಳಸಲಾಗ್ತದೆ. ಹಾಗೂ ಭಾರ ಹೊರಿಸುವಂತಹ ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆ ಪ್ರತಿದಿನವೂ ಕೂಡ 200 kg 250 kg ಹೀಗೆ ಆ ಒಂದು ಹೆಚ್ಚಿಗೆಯನ್ನು ಮಾಡ್ತಾರೆ. ಹಾಗೂ ಸಾಕಷ್ಟು ಎಲ್ಲ ಆನೆಗಳಿಗೂ, ಅಭಿಮನ್ಯು ಸೇರಿದಂತೆ ಹಲವಾರು ಆನೆಗಳಿಗೂ ಕೂಡ ಈ ಒಂದು ಪ್ರಯೋಗವನ್ನು ಮಾಡಲಾಗುತ್ತೆ. ಹೀಗಾಗಿ ನಾಳೆಯಿಂದ ಆಗುವಂತಹ ತಾಲೀಮು ಏನಿದೆ ಇದಕ್ಕೆ ಈಗಾಗಲೇ ಈ ಒಂದು ಪ್ರಕ್ರಿಯೆಗೆಲ್ಲ ಪ್ರಾರಂಭವಾಗಿದೆ. ಈಗ ನೀವು ನೋಡ್ಬೋದು ಗಾದಿ ಹಾಗೂ ನಮ್ದವನ್ನು ಕೂಡ ನೀವು ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ತಯಾರಿಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಒಡಕು ಅಂತ ಬಳಸ್ತಾರೆ, ಹುಲ್ಲಿನ ರೀತಿಯಲ್ಲಿರುವಂತಹ ಹುಲ್ಲಿನ ಜಾತಿಯಲ್ಲಿರುವಂತಹ ಒಡಕನ್ನು ಈ ಒಂದು ಈ ಗಾದಿ ಹಾಗೂ ನಮ್ದಕ್ಕೆ ಬಳಸಲಾಗಿರ್ತಕ್ಕಂಥದ್ದು. ಮೇಲೆ ಇರ್ತಕ್ಕಂಥದ್ದು ಗಾದಿ, ಇದು ಗಾದಿ, ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಗಾದಿ, ಮೇಲೆ ಇರ್ತಕ್ಕಂಥದ್ದು ನಮ್ದ. ಹೀಗಾಗಿ ಇವೆಲ್ಲವನ್ನು ಕೂಡ ಬಳಸಲಾಗಿದೆ. ಸಾಕಷ್ಟು ಹಿಂದಿನ ಪದ್ಧತಿಯಂತೆ ಈಗಾಗಲೇ ಈ ಒಂದು ಪದ್ಧತಿಯನ್ನು ಈಗಾಗಲೇ ಬಳಸ್ಕೊಂಡು ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆನೆಯನ್ನು ಮಾವುತರೆ ಇದನ್ನು ತಯಾರು ಮಾಡಿರ್ತಾರೆ. ಹಾಗೂ ಇದರ ಜೊತೆ ತೊಟ್ಲು ಅಂತ ಹೇಳ್ತಾರೆ, ಆ ಕಬ್ಬಿಣದ ತೊಟ್ಟಿಲಿನಲ್ಲಿ ಮರಳಿನ ಮೂಟೆಗಳನ್ನು ಇಟ್ಟು ಭಾರ ಹೊರಿಸುವಂತಹ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಅರಣ್ಯ ಇಲಾಖೆ ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ನೋಡ್ಬೋದು. ಈ ಒಂದು 60 kg ಹಾಗೂ 50 kg ತೂಕದ ಮರಳಿನ ಮೂಟೆಗಳೇನಿದೆ ಇದನ್ನು ಈಗಾಗಲೇ ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಮೂಟೆಗಳನ್ನು ನಾಳೆ ಈ ಒಂದು ಕಬ್ಬಿಣದ ತೊಟ್ಟಿಲೇನಿದೆ ಈ ತೊಟ್ಟಿಲಿನಲ್ಲಿ ಭಾರವನ್ನು ಹೊರಿಸಿ ಇದನ್ನು ಕ್ಯಾಪ್ಟನ್ ಅಭಿಮನ್ಯುಗೆ ಕಟ್ಟಲಾಗುತ್ತೆ. ಇದು ಚಿನ್ನದ ಅಂಬಾರಿ ಹೊರುವಂತಹ ಆನೆಗಳಿಗೆ ಒಂದು ರೀತಿ ತಯಾರನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆಯಿಂದ ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನು ಅರಣ್ಯ ಇಲಾಖೆ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.